ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ದಾಸ 2 ಬಾರಿ ಜೈಲು ಅನುಭವಿಸಿದ್ರು ಬಿಡುಗಡೆ ಅನ್ನೋದು ಮರೀಚಿಕೆಯಾದಂತಿದೆ. ದರ್ಶನ್ ಜೈಲು ಸೇರಿ 145 ದಿನಗಳು ಕಳೆದಿವೆ. ಅಭಿಮಾನಿಗಳು ದಾಸನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ತಣ್ಣನೆಯ ವಾತಾವರಣ ಕಾಟೇರಿನ ಫಂಗಸ್ಗೆ ಕಾರಣವಾಯಿತು. ದಚ್ಚು ನಿಂಗೆ ವಯಸ್ಸಾಯ್ತು. ಇದೇ ಈ ಹೊತ್ತಿನ ವಿಶೇಷ ವರದಿ. ನಿನ್ನನೆ ಬರ ನೋಡು ಹೆಂಗದೆ. ಸಾಗರದ ಅಲೆಗೂದಣಿವು. ನಾನೆಲ್ಲ ಕೆಲಸನೂ ದುಡ್ಡುಗೋಸ್ಕರ ಮಾಡಲ್ಲ ಮಿಸ್ಟ್ರೆ. ನಮ್ಮ ತಂದೆ ಕೊಲೆ ಕೇಸ್ನಲ್ಲಿ 2 ಬಾರಿ ಜೈಲು ಸೇರಿದಂತಹ ನಟ ದರ್ಶನ್ ಹಲವು ಏಳು ಬೀಳುಗಳ ನಡುವೆ 145 ದಿನವನ್ನ ಜೈಲು ವಾಸದ ಅನುಭವವನ್ನ ಈಗ ಕಳೆದಿದ್ದಾರೆ. ಜೈಲು ಸೇರಿದ ಬಳಿಕ ಕನಿಷ್ಠ ಸೌಲಭ್ಯಕ್ಕಾಗಿ ಕಾನೂನು ಹೋರಾಟ ನಡೆಸಿದಂತಹ ದರ್ಶನ್ ಬಳಿಕ ನಿಯಮಾನುಸಾರ ಸವಲತ್ತು ಪಡೆಯುವಲ್ಲಿ ಸಕ್ಸೆಸ್ ಕೂಡ ಹಾಕಿದ್ರು. ಆದ್ರೆ ಕೋರ್ಟ್ ಅದಕ್ಕೂ ಕೂಡ ಬ್ರೇಕ್ ಹಾಕಿತ್ತು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲರಿಗೂ ಒಂದೇ ರೀತಿಯಾದಂತಹ ಸೌಲಭ್ಯಗಳನ್ನ ನೀಡಬೇಕು ಅಂತ ಹೇಳಿತ್ತು. ಹಾಗಿದ್ರೆ ದರ್ಶನ್ ಜೈಲು ವಾಸ ಹೇಗಿತ್ತು ನೋಡೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ಮೊದಲು ದರ್ಶನ್ ಪಡೆದಿದ್ದಂತ ಜಾಮೀನು ರದ್ದಾದ ಬಳಿಕ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಯಿತು. ಅಲ್ಲಿಗೆ ದರ್ಶನ್ ಬರೋಬ್ಬರಿ 100 ದಿನ ಸೆರೆವಾಸವನ್ನ ಅನುಭವಿಸಿದ್ರು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ 2ನೇ ಬಾರಿ ಜೈಲು ಬರೋಬ್ಬರಿ 165 ದಿನವನ್ನ ಕಳೆಯಬೇಕಾಯಿತು. ಇನ್ನೂ ಕೂಡ ಕಡಿತಾನೆ ಇದ್ದಾರೆ. ಆದ್ರೆ 2ನೇ ಬಾರಿ ಜೈಲು ಸೇರಿದ ನಂತರ ನಟ ದರ್ಶನ್ ಜೈಲಿನಲ್ಲಿ ಹಲವು ಏಳು ಬೀಳುಗಳನ್ನ ಎದುರಿಸ್ತಾ ಇದ್ದಾರೆ. ಜೊತೆಗೆ ಜೈಲಿನಲ್ಲಿ ಕನಿಷ್ಠ ಸವಲತ್ತು ಕೂಡ ಸಿಗ್ತಾ ಇಲ್ಲ ಅಂತ ಕಾನೂನು ಹೋರಾಟ ಮಾಡೋ ನಿಟ್ಟಿನಲ್ಲಿ ಮುಂದೆ ಆದ್ರು. ಇಷ್ಟೆಲ್ಲಾ ಸಂಕಟಗಳ ನಡುವೆ ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕಡಿತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನಟ ದರ್ಶನ್ ಹಾಗೂ ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೂಷ್, ನಾಗರಾಜ್ ಸೇರಿದಂತೆ 7 ಮಂದಿ ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸಿತು. ಬಳಿಕ ಕಾಮಾಕ್ಷಿಪಾಳ್ಯ ಪೊಲೀಸರು ಅದೇ ದಿನ ದರ್ಶನ್ ಸೇರಿ 7 ಮಂದಿಯನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ನ್ಯಾಯಾಲಯ ಎಲ್ಲ 7 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು. ಆಗಸ್ಟ್ 14, 2025ರಂದು 2ನೇ ಬಾರಿ ನಟ ದರ್ಶನ್ ಜೈಲು ಸೇರ್ಬೇಕಾಗಿತ್ತು. ಇಂತಹ ಮನವಿಯನ್ನ ಕೋರ್ಟ್ ಆಲಿಸಿದ ಬಳಿಕ ಹಾಸಿಗೆ ಬೆಡ್ಶೀಟ್ ಸಲುವಾಗಿ ಅರ್ಜಿ ಹಾಕಿ ಕಾನೂನು ಹೋರಾಟ ಕೂಡ ನಡೆಸಲಾಗುತ್ತೆ. ಜೊತೆಗೆ ಸುಮಾರು 2 ತಿಂಗಳ ಕಾಲ ಕೋರ್ಟ್ ವಿಚಾರಣೆ ನಡೆಸಿದಂತ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸೂಕ್ತ ಸವಲತ್ತುಗಳನ್ನ ಒದಗಿಸೋದಕ್ಕೆ ಕೋರ್ಟ್ ಆದೇಶವನ್ನ ನೀಡುತ್ತೆ. ಆದ್ರೆ ಪುನಃ ಕೋರ್ಟ್ ವಿಚಾರಣೆ ವೇಳೆ ದರ್ಶನ್ ಚಳಿ ಹೆಚ್ಚಾಗ್ತಾ ಇದೆ ಅಂತ ಅಳಲನ್ನ ತೋಡಿಕೊಳ್ತಾರೆ. ಚಳಿಗಾಲ ಶುರುವಾಯ್ತು, ಜೈಲಿನಲ್ಲಿ ಚಳಿ ಹೆಚ್ಚಾಗ್ತಾ ಇದೆ, ಬೆಡ್ಶೀಟ್ ಕೂಡ ನನಗೆ ಕೊಡ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಮಹಾಸ್ವಾಮಿ, ಕೂರುವಂತಾಗ್ತಾ ಇದೆ, ನಿದ್ದೆ ಇಲ್ಲದೆ ನಾನು ಎಚ್ಚರ ಇದ್ಕೊಂಡೇ ಕೂರುವಂತಾಗ್ತಾ ಇದೆ ಅಂತ ಹೇಳಿ ದರ್ಶನ್ ಅವರು ತೂರ್ತಾರೆ. ಈ ಬಗ್ಗೆ ಗಮನವನ್ನ ಕೊಟ್ಟಂತಹ ಕೋರ್ಟ್ ಕೂಡಲೇ ಬೆಡ್ಶೀಟ್ ಕೊಡಿ ಅಂತ ಹೇಳಿ ಸೂಚನೆಯನ್ನ ನೀಡುತ್ತೆ. ಇಷ್ಟೆಲ್ಲಾ ರಾದ್ಧಾಂತಗಳ ನಡುವೆ ದರ್ಶನ್ ಜೈಲು ಸೇರಿ 145 ದಿನ ಕಂಪ್ಲೀಟ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಮನೆ ಊಟಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು. ಹೈಕೋರ್ಟ್ ಆದೇಶದಂತೆ ಜೈಲಿನಲ್ಲಿದ್ದಂತಹ ಸೌಲಭ್ಯ ಸ್ಥಗಿತಗೊಂಡಿದೆ. ಜೈಲು ನಿಯಮಗಳ ಪ್ರಕಾರ ಎಲ್ಲರಿಗೂ ಒಂದೇ ರೀತಿಯ ಆಹಾರ ವ್ಯವಸ್ಥೆ ಇರಬೇಕು ಎಂಬ ಕಾರಣಕ್ಕೆ ವಿಶೇಷ ಸೌಲಭ್ಯಗಳನ್ನ ತಡೆ ಹಿಡಿಯಲಾಗಿದೆ. ಒಟ್ನಲ್ಲಿ ದರ್ಶನ್ ಬಿಡುಗಡೆ ಯಾವಾಗ ಅನ್ನೋದು ಅಭಿಮಾನಿಗಳಿಗೆ ದೊಡ್ಡ ತಲೆನೋವಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.